ಬೃಹತ್. ನಾನಿಲ್ಲಿ ಕೂತ್ಕೋತೀನಿ ಅಥವಾ ಅಲ್ಲಿ ಹೋಗ್ಲಾ, ಎದುರುಗಡೆ ಹೋಗ್ಲಾ? ಮೋಸ್ಟ್ಲಿ ಈ ಕಡೆ ವ್ಯೂ ಚೆನ್ನಾಗಿರುತ್ತೆ ನಿಮ್ಗೆಲ್ಲ ನೋಡಕ್ಕೆ. भगिनी सूर्यास्त कति समय सूर्यास्त इहं स्टाक्होम् मध्ये 10 सायंकाले 10 रात्रौ 10 अस्ति. 10 अस्ति. Mallorin Lake. This is the third largest lake, and this lake actually joins the Baltic Sea. Purvasya Paschima span ಇದೆಯಲ್ಲ ಲೇಕ್ ದು, ಇಟ್ಸ್ 120 kilometers. ಸೊ ಇದು ಎಷ್ಟು ದೂರ ಹೋಗುತ್ತೆ ಅಂದ್ರೆ ಸ್ಟಾಕ್ಹೋಮ್ ಅಲ್ಲಿ ದೊಡ್ಡ ಲೇಕ್ ಅಂದ್ರೆ ಇದೇನೆ, ಎಲ್ಲಾ ಕಡೆ ನೋಡ್ರು ಇದನ್ನೇ ಆವರಿಸ್ಕೊಂಡಿದೆ. ಸೊ ಬಟ್ ಏನಂತಂದ್ರೆ ಸ್ವೀಡನ್ ಅಲ್ಲಿ 3rd largest ಲೇಕ್ ಇದು. ಇದೇ ತರ ಬೇಕಾದಷ್ಟು ತುಂಬಾ ದೊಡ್ಡ ಲೇಕ್ ಗಳಿದೆ, ಪುಟ್ ಲೇಕ್ಗಳು ಇವೆ, ಬಟ್ ಇದು 3rd largest. ಒಳ್ಳೆ ಬ್ಯಾಕ್ ವಾಟರ್ಸ್ ಅಲ್ಲಿ ಇದ್ದಂಗೆ ಅನ್ಸುತ್ತೆ. ಅದು ದಿಸ್ ಇಸ್ ಫ್ರೆಶ್ ವಾಟರ್ ಲೇಕ್. ಜಲಂ ಮಧುರಮಸ್ತಿ ವಾ? ಮಧುರಮಸ್ತಿ. ಸಾಕ್ಷಾತ್ ಪಾತುಂ ಶಕ್ಯತೆ ವಾ? ಬಟ್ ಎಲ್ಲ ಹೇಳ್ತಾರೆ ಇಲ್ಲಿ ಆಕ್ಚುಲಿ ಟ್ಯಾಪ್ ವಾಟರ್ನೇ ನಾವೆಲ್ಲ ಕುಡಿಯೋದು. ನಮ್ಗೆ ಪ್ರಾಸೆಸ್ ಆಗಿ ಇದೆಲ್ಲ ಮಾಡೋದೇ ಇಲ್ಲ, ಡೈರೆಕ್ಟ್ ಆಗಿ ಕುಡೀರಿ ಅಂತ ಹೇಳ್ತಾರೆ. ಯಾವ ಟ್ಯಾಪ್ ಅಲ್ಲಿ ಬಂದ್ರು ಪರವಾಗಿಲ್ಲ, ನಮ್ಗೆ ಯಾರಿಗೂ ತೊಂದರೆ ಆಗಲ್ಲ, ಏನು ರೋಗಾನು ಬರಲ್ಲ. सम्यक् भगिनी. तत्र किं मीना इदानीं सरोवरे यत्र मीनाः सन्ति वा? ಸಂತಿ ಬಟ್ ನಂಗೆ ಗೊತ್ತಿಲ್ಲ, ನಾ ಯಾವತ್ತು ನೀರೊಳಗೆ ಇಳ್ದಿಲ್ಲ. ತುಂಬಾ ಕ್ಲೀನ್ ಆಗಿದೆ ದೃಶ್ಯ. ಒಂದೊಂದ್ಸತಿ ನೋಡಿದೀನಿ, ಈಗೇನೋ ಕಾಣಿಸ್ತಾ ಇಲ್ಲ. ಮಹೋದಯ ಮಕರಂ ನಾಸ್ತಿ. ಡಕ್ अस्ति, स्वान् हंसः अस्ति. बहु सुंदर हंसः अस्ति. व्हाइट स्वान्, ब्लैक स्वान्स बहु अस्ति. सर्पः नास्ति. अहं न जानामि, सर्पः न दृश्यते. I have not seen. दृश्यामि, न दृष्टवती. न पश्यति. मण्डूकाः सन्ति वा? कप्पेಗಳು ನಾಸ್ತಿ ಮಹೋದಯ. ಮೇ ಬಿ ಇಟ್ ಇಸ್ ದೇರ್. ಫಾರೆಸ್ಟ್ ಕಡೆ ಹೋದ್ರೆ ಅಲ್ಲೆಲ್ಲ ಫಾರೆಸ್ಟ್ ಹತ್ರ ಫಾರೆಸ್ಟ್. ಇವಾಗ ನಾವು ನಡ್ಕೊಂಡು ಹೋಗ್ಬೋದು, ಒಂದು 300 ಮೀಟರ್ಸ್, ಅದೆಲ್ಲ ಫಾರೆಸ್ಟ್. ಆ ಕಡೆನೇ ಎಲ್ಲ ಫಾರೆಸ್ಟ್ ಮಧ್ಯದಲ್ಲೇ. ಸೊ ಮಂಡೂಕಃ अस्ति, परंतु अहं न दृश्यामि. दृष्टवती. ಇದು ಸೀಗಲ್ ನೋಡಿ, ಅದು ಹಾರ್ತದೆ, ಕಾಣಿಸ್ತಾ? ಇದೆಲ್ಲ ಬರೀ ಸೀಗಲ್ಸ್. ಚಂದ್ರ ಕಾಣಿಸ್ತಿದ್ಯಾ ನೋಡಿ ಅಲ್ಲಿ? ದೃಶ್ಯತೆ ಚಂದ್ರ. ದೃಶ್ಯಂತೆ ಅದೆಲ್ಲ ಸೀಗಲ್ಸ್. ಇದೆಲ್ಲ ತುಂಬಾ ಸೀಗಲ್ ಪಕ್ಷಿಯ. ಅಲ್ಲಿ ಮಧ್ಯದಲ್ಲಿ ಚಂದ್ರ ಇದೆ ನೋಡಿ. ಇಲ್ಲಿ ಸೂರ್ಯಾಸ್ತನೂ ಅಷ್ಟೇ, ಸೂರ್ಯನು ತುಂಬಾ ದೊಡ್ಡದಾಗಿರುತ್ತೆ ಇಲ್ಲಿ. ಆಮೇಲೆ ಚಂದ್ರನು ಅಷ್ಟೇ ತುಂಬಾ ದೊಡ್ಡದಾಗಿರುತ್ತೆ, ಯಾಕಂದ್ರೆ ನಾರ್ತ್ ಪೋಲ್ ಹತ್ರ ಇದೀವಲ್ಲ ಅದಕ್ಕೆ. ಆಮೇಲೆ ನಮ್ ದೇಶದಲ್ಲಿ ಸೂರ್ಯ ತಲೆ ಮೇಲೆ ಬಂದ್ ಹೋಗುದ್ ನೋಡ್ತೀವಲ್ಲ, ಇಲ್ಲಿ ತಲೆ ಮೇಲೆ ಬರೋದಿಲ್ಲ, ಒಂಥರ ಸೈಡ್ ಆಂಗಲ್ ಅಲ್ಲಿ ಬಂದ್ ಹೋಗುತ್ತೆ, ಒಂದು ಯು ಕರ್ವ್ ಮಾಡ್ದಂಗೆ ಈಸ್ಟ್ ಇಂದ ವೆಸ್ಟ್ ಗೆ. ಇಲ್ಲ ಆಗ್ಲೇ ಜನ ಸ್ವಿಮ್ ಮಾಡೋದು, ಬೋಟಿಂಗ್ ಮಾಡೋದು ತುಂಬಾ ಇಷ್ಟ ಇಲ್ಲಿ ಜನಗಳಿಗೆ. ಎಲ್ಲಾರ ಹತ್ರನೂ ಕಾರ್ ನಾವ್ ಇಟ್ಕೊಂಡ್ ಹಂಗೆ ಈ ತರ ಬೋಟ್ಗಳು ಇಟ್ಕೊಂಡಿರ್ತಾರೆ, ಕಾಣಿಸ್ತಿದಲ್ವ ಈ ಬೋಟು. ಇಲ್ಲಿ ಪಾರ್ಕಿಂಗ್ ಇಲ್ಲ, ಬಟ್ ಆ ಕಡೆ ಎಲ್ಲ ಸಾಲಕ್ಕೆಲ್ಲ ಹಾಕೊಂಡಿದ್ದಾರೆ. ತುಂಬಾ ಜನಕ್ಕೆ ಇಷ್ಟ ಇಲ್ಲಿ ನೀರಲ್ಲಿ ಇರಕ್ಕೆ. ದೇ ಆರ್ ಔಟ್ಡೋರ್ ಪೀಪಲ್.
बहु डीप अस्ति वा लेक् मध्ये ऐ मीन् डीप ದ್ವೀಪಮಸ್ತಿ ದೃಶ್ಯತೆ ವಾ ಗಿಡಗಳೆಲ್ಲ ಕಾಣಿಸ್ತಿದೆಯಲ್ಲ ಅಲ್ಲಿ ದೂರದ ಅದು ಒಂದು ದ್ವೀಪ. ದಟ್ಸ್ ಅ ಸ್ಮಾಲ್ ದ್ವೀಪ. ದ್ವೀಪः नास्ति भगिनी, डीप डीप ಒಳಗಡೆ deep. Okay, deep at the highest point it is 64 meters deep. ಸೊ ಕೆಲವು ಕಡೆ ಎಲ್ಲ ಆಳ ದೊಡ್ಡ ದೊಡ್ಡ ಹಡಗೆ ಎಲ್ಲ ಹೋಗುತ್ತೆ ಇದ್ರಲ್ಲಿ. ಅಲ್ಲಿ ಓಪನ್ ಮಾಡ್ತಾರೆ ಚಾನಲ್. ಈ ಕಡೆ ಸೈಡ್ ಲೆಫ್ಟ್ ಹೋದ್ರೆ ಈ ಕಡೆ ಅಲ್ಲಿ ಕಾಣಿಸ್ತಿದಿರ ಒಂಥರ ಚರ್ಚ್ ತರ ಉದ್ದುದ್ದು. ಆ ಕಡೆ ಸೈಡ್ ಲೆಫ್ಟ್ ಹೋದ್ರೆ ಅಲ್ಲಿ ಓಪನ್ ಬ್ರಿಡ್ಜ್ ಇದೆ. ತುಂಬಾ ಕಡೆ ಬ್ರಿಡ್ಜಸ್ ಇದೆ. ದೊಡ್ಡ ದೊಡ್ಡ ಹಡಗೆಲ್ಲ ಓಡಾಡತ್ವೆ. ಅದು ಕಮ್ಮಿ ತುಂಬಾ ಡೀಪ್ ಇಲ್ಲ ಎಂಡ್ಸ್ ಅಲ್ಲೆಲ್ಲ. ಕೆಲವು ಜಾಗದಲ್ಲಿ ತುಂಬಾ ಡೀಪ್ ಇದೆ, ರಫ್ ಇದೆ. ಆಮೇಲೆ ಇದು ಈ ಲೇಕು ಇಲ್ಲಿ ಡ್ರಾಟನಿಂಗ್ ಪ್ಯಾಲೇಸ್ ಅಂತ ಇಲ್ಲಿ ಮಹಾರಾಜರು ಇದಾರಲ್ಲ ಅವರ ಮನೆ ಮುಂದೆನೂ ಹೋಗುತ್ತೆ. ಸೊ ಅಲ್ಲಿಗೆಲ್ಲ ಹಡಗಲ್ಲಿ ಎಷ್ಟೊಂದ್ ಜನ ಮೆರಿ ಟ್ರಿಪ್ ತರ ಫನ್ ಟ್ರಿಪ್ ತರಾನು ಮಾಡ್ತಾರೆ. भवत्याः समीपेपि नौकायानम् अस्ति वा? ಯಾ ಆಂ ಮಹೋದಯ, ನೌಕಾಯಾನಮಸ್ತಿ. ಬಟ್ ತುಂಬಾ ದೊಡ್ಡದಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಒಂದ್ ಜಾಗ ಹೋಗೋದಕ್ಕೂ ಫೆರೀಸ್ ಇದೆ. ಫೆರೀಸ್ ಅಂದ್ರೆ ನೌಕಾ ಅಂದ್ರೆ ದೊಡ್ಡದಲ್ವಾ, ಅದಕ್ಕಿಂತ ಚಿಕ್ಕದು. ಅದೇನಂತಾರೆ ಲಘು ಲೋಕಯಾನ ಅಂದ್ರೆ ಏನ್ ಹೇಳಿ? ಹಡಗ, ದೋಣಿ. ಇಲ್ಲೊಂದ್ ನೋಡಿ ಕಾಣಿಸ್ತದಲ್ಲಿ. ಇಲ್ಲಿ ಇವತ್ತು ಒಂದೇ ಇದೆ. ಇದು ಪಾರ್ಕಿಂಗ್ ಜಾಗ ಅಲ್ಲ. ಇಲ್ಲೆಲ್ಲ ಪಾರ್ಕ್ ಮಾಡೋದಕ್ಕೆ ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕು, ಇಲ್ಲಿ ರೂಲ್ಸ್ ಇದೆ. ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇರ್ಬೇಕು ನಿಮ್ಗೆ. ಅಲ್ಲಿ ಬಿಳಿಗೆ ನದಿ ಆಮೇಲೆ ಲೇಕ್ ಮೇಲೆ ತುಂಬಾ ನಿಲ್ತೀವಿ ಸಾಲಕ್ಕೆ. ನಿಮ್ಮ ಹತ್ರ ಇದೆಯಾ ಫೋಟೋ? ಇಲ್ಲಪ್ಪ, ಬಾಡ್ಗೆ ತಗೋಬಹುದು ಬೇಕಂತಂದ್ರೆ. ಈಗ ಒಂದ್ ದಿನಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಏನೆ, ಬಟ್ ಆದ್ರೆ ಚೆನ್ನಾಗಿರುತ್ತೆ. ಈಗ ಮೊನ್ನೆ ಒಂದು 2 ಫ್ಯಾಮಿಲೀಸ್ ನಾವು ಹೋಗ್ ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾನೇ ಈ ಟೈಮಲ್ಲಿ ಎಸ್ಪೆಷಲಿ ಸಮ್ಮರ್ ಅಲ್ಲಿ ಇಲ್ಲಿ ಜನಕ್ಕೆ ಹುಚ್ಚು ಇದು ಲೇಕಲ್ಲಿ ಓಡಾಡೋದಕ್ಕೆ. ಆಮೇಲೆ ತಲೆನೇ ಕೆಡ್ಸ್ಕೊಳಲ್ಲ ಅವರು. ವೆದರ್ ಈ ಒಳ್ಳೆ ವೆದರ್ಗೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಫುಲ್ ವರ್ಷ ಎಲ್ಲ ಚಳಿ ಇರುತ್ತಲ್ವಾ, ಸಮ್ಮರ್ಗೆ ಕಾಯ್ತಿರ್ತಾರೆ. ಸೊ ಏನೇ ಆಗ್ಲಿ ದೇ ಹ್ಯಾವ್ ಟು ಬಿ ಔಟ್ಡೋರ್ಸ್ ಅಂಡ್ ಟೇಕ್ ಮ್ಯಾಕ್ಸಿಮಮ್ ಸನ್ಲೈಟ್. ಎಕ್ಸ್ಪೋಸ್ ಮಾಡ್ಕೋಬೇಕು ಅವ್ರನ್ನ. ಇಲ್ಲ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಬರುತ್ತೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ತುಂಬಾ ಬರುತ್ತೆ. ಯಾಕಂದ್ರೆ ಸೂರ್ಯನೇ ಇರಲ್ಲ ಮುಕ್ಕಾಲ್ವಾಸಿ ವರ್ಷದಲ್ಲಿ. ಈ ಕಡೆ ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ತರ ಕಾಣ್ತಿದ್ಯಲ್ಲ, ಇಲ್ಲಿ ತುಂಬಾ ವೆಲ್ ಕನೆಕ್ಟೆಡ್ ಟ್ರೈನ್ ಸಿಸ್ಟಮ್. ಸ್ಪೀಡ್ ಟ್ರೈನ್ ಹೋಗೋದಲ್ಲಿ ಅಲ್ಲಿ ಪಕ್ಕದಲ್ಲಿ ನಡ್ಕೊಂಡು ಓಡಾಡೋದಕ್ಕೂ ಜಾಗ ಇದೆ. ಬಟ್ ಬ್ರಿಡ್ಜ್ ಅದು ಕಾಣಿಸ್ತಿದೆಲ್ಲ. ಆಗತವತಿ ಮಹೋದಯ. ಪ್ರಿಯಾ ಭಗಿನಿವಾ? ಸಂಯುಕ್ತ ರಾಧಾ ಭಗಿನಿ. ಸಂಯುಕ್ತ ಭಗಿನಿ. किञ्चित् कार्येण परिवर्तनं भवति, तदानीम् अहम् आगन्तुं ततः शीघ्रम् आगतवती. आम्. इदानीं रम्या भगिनी विवरणं करोति स्वदेशस्य स्वस्थलस्य च तडागस्य सरोवरस्य किं विवरणं? किम् इंदिरा भगिनी? Just ask her to hold it under the sun. You can see some light underwater. बहु सम्यक् सुन्दरमस्ति. Like flowers in the water ತರ ಕಾಣ್ತದೆ. ಅದು ಸೂರ್ಯಸ್ಯ ಪ್ರತಿಬಿಂಬ, ರಿಫ್ಲೆಕ್ಷನ್, sun. I know that, but it looks like many like correct. ಒಂಥರ ಟ್ವಿಂಕ್ಲಿಂಗ್ ಸ್ಟಾರ್ಸ್ ತರ ನೀರಲ್ಲಿ. ಬಹುತ್ ಸುಂದರ ಮಸ್ತಿ. ಈ ಕೂತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಸುಮ್ನೆ ನೋಡ್ತಾನೆ ಕೂತಿರ್ಬೋದು. ಬಹು ರಮ್ಯ ಮಸ್ತಿ, ಬಹು ಸುಂದರ ಮಸ್ತಿ. ತುಂಬಾ ಟ್ರಾಂಕ್ವಿಲ್ ಆಗಿದೆ.
Tranquil is the word. Very nice. ನಾವ್ ಎಸ್ಪೆಷಲಿ ಇಲ್ಲಿಂದ ನಡ್ಕೊಂಡ್ ಹೋಗ್ಬಿಟ್ಟು ಈ ಲೇಕ್ ಆ ಕಡೆ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಆಟ ಆಡಕ್ಕೆ ಅಲ್ಲಿ ಇನ್ನೊಂಥರ ಮಧ್ಯದಲ್ಲಿ ಬೀಚ್ ತರ ಬೇರೆ ಸ್ವಲ್ಪ ಜಾಗಗಳಿವೆ, ಅಲ್ಲಿ ಮರಳಿರುತ್ತೆ ಬಟ್ ಸೀ ವಾಟರ್ ಏನೆ. ಸೊ ಅಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಇಲ್ಲಿ ಜನ. ಆಮೇಲೆ ತುಂಬಾ ಚೆನ್ನಾಗಿದೆ ಆ ಕಡೆ ಸೈಡ್. ಒಂದಿನ ಅಲ್ಲಿಗೆ ವಾಕಿಂಗ್ ಹೋಗಿ ಅಲ್ಲಿರ್ತೀನಿ, ತೋರಿಸ್ತೇನೆ ನಿಮ್ಗೆಲ್ಲ. ಆಮೇಲೆ ಗಿಡದ್ದು. Are you walking or driving now? No, I am standing in front of the lake. My house is in that apartment, straight there, in the end of this road. From there, I showed you right last week. So my apartment is there. So I have come here. Is that a lake or backwaters or what? This is lake only. This is the third large. Idanim is iham sarovarasya namah Mälaren Lake. Mälaren Lake, Sweden deshe third Tritiya Vistara or big Brihad Sarovarah. Tritiya Brihad Sarovarah. And it spans for 120 kilometers from east to west. My God. It is very big and it joins the Baltic Sea. Oh, okay. This is a sweet water lake. So this water can be used for drinking also. And in many places they supply to home as well. And here the drinking water is very pure because it's coming from the ice melting that happens, right? It's one of the purest. They say they say that you don't have to really filter that. You don't have to do anything. You can drink it directly. We drink tap water only. Very good. Lucky Ramya. Huh? I don't know. Yeah, God's grace. Yes. But it's a very peaceful place. People are also very peace loving, and they're very less people as well. Okay. The whole population. भारतदेशे तडागस्य पार्श्वे नदी पार्श्वे सरोवरस्य पार्श्वे भर्जम् ऊर्वारुकम् अनन्तरम् अन्य फलानि मिलन्ति खादितुं चुरुमुरि अत्र मिलति वा? न मिलति महोदय. इदानीं ಕೆಲವು ಸಮಯ किञ्चित् समये इहं ಕೆಲವು stalls they put up in the evening. Just they sell their bread and some snacks, sweet kind of snacks. And phalasya also they sell. Phala ಹಣ್ಣನ್ನು ಮಾರ್ತಾರೆ. ಬಟ್ ನಮ್ದೇನು ಸಿಗಲ್ಲ, ಒಂಥರ ಖಾರವಾಗಿ ತಿನ್ನೋ ತರ ಎಲ್ಲ. ಬಟ್ ಇಲ್ಲಿಯವ್ರದೇನೋ ಬೇಸಿಕ್ ಮಾಡ್ಕೊಳ್ತಾರೆ. ಬಟ್ ಇಲ್ಲೇನು ಅಷ್ಟೊಂದು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಜನಗಳಿಗೆ. ಆಮೇಲೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಮನೆಯಿಂದಾನೇ ಕಟ್ಕೊಂಡ್ ಬಂದ್ಬಿಡ್ತಾರೆ ಬುತ್ತಿನ. ಕೂತ್ಕೊಂಡು ಇಲ್ಲಿ ಒಂದೊಂದ್ಸತಿ ತುಂಬಾ ಚೆನ್ನಾಗಿದ್ರೆ ವೆದರು, ಇಲ್ಲೇ ಬಂದು ಫ್ಯಾಮಿಲಿ ಜೊತೆ ದೇ ಟೇಕ್ ಅ ಡ್ರಿಂಕ್ ಅಂಡ್ ದೇ ಈಟ್, ದೇ ಎಂಜಾಯ್. ಆಮೇಲೆ ಕೊಳೆ ಮಾಡಲ್ಲ, ಅದು ಇಲ್ಲೂ ಕೆಲವ್ರು ಕೊಳೆ ಮಾಡ್ತಾರೆ. ಬಟ್ ಇಲ್ಲಿ ಸಿಸ್ಟಮ್ ಏನಂತಂದ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಮಧ್ಯರಾತ್ರಿಲೇ ಬಂದ್ಬಿಟ್ಟು ಕ್ಲೀನರ್ಸ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಆಮೇಲೆ ಸೀಸನ್ ತಕ್ಕಂಗೆ ಬೇರೆ ಗಿಡಗಳನ್ನ ಹಾಕ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರು ಕಲರ್ಫುಲ್ ಫ್ಲವರ್ಸ್, ಸುಗಂಧಂ ಲೆಸ್. ಓಕೆ, ಅತಿ ನಾಸ್ತಿ ಕಲರ್ಫುಲ್ ದೇ ಆರ್ ನಾಟ್ ಲೈಕ್ ನಮ್ ದೇಶದಲ್ಲಿ ಯಾವ ಗಿಡ ನೋಡಿ ಒಂದ್ ಹಣ್ಣು ಕೊಡುತ್ತೆ ಅಂದ್ರೆ ಅಷ್ಟು ಒಳ್ಳೊಳ್ಳೆ ಹಣ್ಣುಗಳು. ಆಮೇಲೆ ಎಲ್ಲಾ ಹೂವುಗಳು ಆದಷ್ಟು ಸುಗಂಧವಾದಂತವೇ ಜಾಸ್ತಿ ಇದೆ. ಇಲ್ಲೆಲ್ಲ ಬರೀ ಬಣ್ಣ, ಸುಗಂಧಂ ನಾಸ್ತಿ, ವೆರಿ ರೇರ್ ಫ್ಲವರ್ಸ್ ಕೇವಲಂ. ಆಮೇಲೆ ಇಲ್ಲೆಲ್ಲ ಹಣ್ಣೆಲ್ಲ ಬರೀ ಬೆರೀಸ್, ಆ ಬೆರಿ, ಈ ಬೆರಿ, ಲಿಂಗನ್ ಬೆರಿ, ಸ್ಟ್ರಾಬೆರಿ, ರಾಸ್ಬೆರಿ, ನೂರಾರು ಬೆರಿಗಳು. ಆಮೇಲೆ ಚೆರಿ, ಇಲ್ಲೆಲ್ಲ ವೆರಿ ನಾರ್ಮಲ್. ಸ್ಟ್ರಾಬೆರಿ ಇವಾಗ ಸೀಸನ್, ಪ್ಲಕ್ಕಿಂಗ್ ಅಂತಾನೆ ಹೋಗ್ತಾರೆ ಎಲ್ಲಾರು. ಅದು ದೊಡ್ಡ ಖುಷಿ ವಿಷಯ ಅವ್ರಿಗೆ. What is this area called, Ramya? I live in Lilleholmen. Huh? Lilleholmen.
Lilleholmen. This is actually heart of the city. And H&M, the main office ille ide. If you have heard about the retail brand H&M, Yeah. and it's from Sweden. It's a Swedish brand. No, ready-made clothes. Yes. Their head office is here only. It is one of the back building from here. It's walkable. IKEA also from there. IKEA is also from Sweden. Yes, it's one of the most innovative brands as well, right? Yeah, IKEA. Thrifty people with lot of design ideas, I think. No. They are definitely. They're very different. They're very clear what they want in life. Also, they take time to enjoy. They're not like always logging for work. They relax themselves quite well. Very nice. Actually, Finland is they have the highest happiness index across the world, and Sweden comes somewhere after. But still, even here, it's similar, I would say. What is the population of Sweden? What is the Population. population? It's 10 lakhs. Just 1 million people? Yeah, Bangalore population is the population of Sweden. भगिनी इदानीम् अहं बेङ्गलूरु मध्ये एककोटिः ಏಕಕೋಟಿ ಅಷ್ಟೇನೆ 100 lakhs. What about in Sweden? That is 8 ಕೋಟಿ ಅಲ್ವಾ ಅಲ್ಲಿ? ಇಲ್ಲ 8 ಅಂದ್ರೆ ಟೋಟಲ್ 7 ಕೋಟಿ ಕರ್ನಾಟಕ 10 million. 10 million. इत्युक्ते एककोटिः. What about 10 million. Sweden? Sweden is also 10 million or 1 million? It is whatever is Bangalore. It's 10 million is Sweden overall Sweden population. Okay. Same So as it is same as Bangalore. 8 million is Bangalore, I think, right? That doesn't matter. Close to Bangalore population. Yeah. Okay. Janasankhya Manoj Mahodaya. किं भगिनी जनसंख्या इदानीम् अहं संस्कृतेन वार्तालापं कुर्मः. वार्तालापं प्रयत्नं करोमि भगिनी. रम्या भगिनी अपार्टमेंट मध्ये से दर्शयति दृश्य बहु सम्यक् अस्ति. नैट संध्या वेळे सायंकाल प्रातः मम अपार्ट्मेंट 2 ಬಾಲ್ಕನಿ ಏನಂತಾರೆ ಅದಕ್ಕೆ ನಮ್ಮ ಭಾಷೆ ನಾವು ಸಂಸ್ಕೃತದಲ್ಲಿ ಹೇಗೆ ಹೇಳೋದು 2 ಬಾಲ್ಕನಿ ಇದೆ ನನ್ನ ಮನೆಯಲ್ಲಿ ಅಟ್ಟಃ द्वयम् इत्युक्ते तद् फ्लोर् इति भवति अतः एवं स्वीकरोतु बाल्कनी द्वयम् इति वदति चिन्ता नास्ति. द्वयं बाल्कनी अस्ति. एक बाल्कनी अस्ति सरोवरस्य दृश्यम् ಇನ್ನೊಂದು अन्य ಬಾಲ್ಕನಿ ಅದು ಇಂಟರ್ನಲ್ ಆಗಿ ನಮ್ ಗಾರ್ಡನ್ ಇರುತ್ತೆ. ಎಲ್ಲರ ಮನೇಲೂ ಹಾಗೇನೆ. ಸೊ ಬೆಳಗ್ಗೆ ಸೂರ್ಯೋದಯ ಆದಾಗ ನನ್ನ ಇಂಟರ್ನಲ್ ಬಾಲ್ಕನಿ ಕಡೆಯಿಂದ ಸೂರ್ಯೋದಯ ಆಗೋದು. ಸೊ ಸೂರ್ಯಾಸ್ತ ಆಗ್ಬೇಕಾದ್ರೆ ವೆಸ್ಟ್ ಸೈಡ್ ಅಲ್ಲಿ ಈ ಬಾಲ್ಕನಿ ಸರೋವರ ದೃಶ್ಯ ಇದೆಯಲ್ಲ ಆ ಕಡೆಯಿಂದ ಸೂರ್ಯಾಸ್ತ ಆಗೋದು. ಸೊ ಬೆಳಗ್ಗೆ ಹೊತ್ತು ಆಕ್ಚುಲಿ ತಂಪಾಗಿರುತ್ತೆ ನಮ್ಮ ಮನೆ ಕಡೆ ವೆಸ್ಟ್ ಸೈಡ್ ಇಂದ ನೋಡುದು. ಯಾಕಂದ್ರೆ ನದಿ ಮೇಲೆ ಸರೋವರದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇರುತ್ತೆ, ತುಂಬಾ ಸುಂದರವಾಗಿರುತ್ತೆ. ಆಮೇಲೆ ಈವ್ನಿಂಗು ಡೈರೆಕ್ಟ್ ಆಗೇನೆ ಕಾಣಿಸುತ್ತೆ, ಡೈರೆಕ್ಟ್ ಆಗೇ ಬೀಳ್ತಾ ಇರುತ್ತೆ. ಅದು ನಮ್ಗೂನು ಬೀಳ್ತಾ ಇರುತ್ತೆ ಅಲ್ಲಿ ಕೂತ್ಕೊಂಡ್ರೆ. ಚೆನ್ನಾಗಿದೆ ಒಂಥರ. Now it is sunrise. Okay. सूर्योदयं इदानीं स्टाक्होम् मध्ये 3:30 अस्ति. 3:30 AM in the morning. Oh, and what is Today. the time now? Now it's 7. इदानीं समये almost अष्टवादने. 8 o'clock. अष्टवादनम् अस्ति.
7:53. तर्हि भवती प्रातः कदा उत्तिष्ठति? अहं पञ्चवादने उत्तिष्ठामि. पञ्चवादने इत्युक्ते भवत्याः स्थाने विद्युत् उपयोगः एव अधिकतया नास्ति. ಈ ಟೈಮ್ ಅಲ್ಲಿ ಮಾತ್ರ. ವಿಂಟರ್ ಸೀಸನ್ ಅಲ್ಲಿ ಅದಕ್ಕೇನಂತಾರೆ, ಶೈತ್ಯಕಾಲೆ ಮಧ್ಯಾಹ್ನ ದ ಲಾಂಗೆಸ್ಟ್ ನೈಟ್ or long, I mean shortest day will end by 2:45 p.m. 2:45 p.m. afternoon, and sunrise happens at 8:30 p.m. 8:30 a.m. sorry. ಬೆಳಗ್ಗೆ 8:30 ಬೆಳಗ್ಗೆ 8:45 ವರ್ಗೂನು ಆಗತ್ತೆ ಸನ್ರೈಸ್ ಆಗಕ್ಕೆ. ಇವಾಗ ಲಾಂಗೆಸ್ಟ್ ಡೇ ಆಯ್ತು 21st June. ಇಟ್ಸ್ ಕಾಲ್ಡ್ ಮಿಡ್ ಸಮ್ಮರ್ಸ್. ನಾ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಮಿಡ್ ಸಮ್ಮರ್ಸ್ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ನನ್ಗೆ ಆಫೀಸಲ್ಲಿ ರಜಾ ಇತ್ತು ಅಂತ. ಸೊ ಹೋದ್ ಗುರುವಾರ ಶುಕ್ರವಾರ, ಈ ವಾರ ಅಲ್ಲ ಹಿಂದಿನ ವಾರ, ಹೋದ್ ಗುರುವಾರ ಶುಕ್ರವಾರ ನಮ್ಗಿಲ್ಲೆಲ್ಲ ರಜೆ. ಇಲ್ಲಿ ಜನ ರಜಾ ತಗೊಂಡು ಎಲ್ಲಾ ಕಡೆ ಅವ್ರು ಎಲ್ಲಾರ್ಗೂ ಸಿಟಿಲ್ ಒಂದ್ ಮನೆ ಇದ್ರು ಅವ್ರದ್ದೇ ಪ್ರೈವೇಟ್ ಹೌಸ್ ಇರುತ್ತೆ ಊರ್ ಹೊರಗಡೆ. ಯಾಕೆಂದ್ರೆ ದೇ ವಾಂಟ್ ಅ ವೆರಿ ಪ್ರೈವೇಟ್ ಲೈಫ್. ದೇ ಲೈಕ್ ಬೀಂಗ್ ಹ್ಯಾವಿಂಗ್ ದೇರ್ ಓನ್ ಹೌಸ್, ಬಿಗ್ ಗಾರ್ಡನ್. ಕೆಲವರೆಲ್ಲ ಗ್ರೋನು ಮಾಡ್ತಾರೆ ಗಾರ್ಡನ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಹೊಟ್ಟೋಗ್ತಾರೆ, ದೇ ಎಂಜಾಯ್ ವಿತ್ ಫ್ಯಾಮಿಲಿ. ಸೊ ಅದು ಲಾಂಗೆಸ್ಟ್ ಡೇ ಆಯ್ತು. ಇವಾಗ ಶಾರ್ಟ್ ಆಗಕ್ ಶುರು ಆಯ್ತು. ಇವಾಗ 3:30 ಇದ್ದಿದ್ 3:45 ಆಗತ್ತೆ, 4 ಗಂಟೆ ಆಗುತ್ತೆ, 4:45 ಆಯ್ತು. ಹೀಗೆ ಸಮ್ಮರ್ ಅಲ್ಲಿ ಮೋಸ್ಟ್ ಲೈಕ್ಲಿ ಬೈ 4:30 ಮ್ಯಾಕ್ಸಿಮಮ್ 5 ಗಂಟೆವರೆಗೆ ಸೂರ್ಯೋದಯ ಆಗತ್ತೆ. ಆಮೇಲೆ ಚಳಿಗಾಲ ಶುರು ಆಗ್ತಿದಂಗೆ ಶಾರ್ಟ್ ಆಗ್ತಾ ಹೋಗುತ್ತೆ. ಬೆಳಗ್ಗೆ 8:45 ವರ್ಗೂನು ಆಗತ್ತೆ ಸನ್ರೈಸ್. ಅಲ್ಲಿವರೆಗೂ ಜಾಸ್ತಿ ಕತ್ಲೆ ಇರುತ್ತೆ. ಕತ್ತಲೆ ಅಂಧಕಾರಃ अस्ति. घर्मकाले इदानीं जनं बहु सन्तोषं ಅನುಭವಂತಿ. ಇಲ್ಲೆಲ್ಲ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓಡಕ್ ಶುರು ಮಾಡ್ಬಿಡ್ತಾರೆ. ಇಲ್ಲಿ ದೇ ಆರ್ ವೆರಿ ಫಿಟ್ನೆಸ್ ಕಾನ್ಶಿಯಸ್. ಜನ ತುಂಬಾ ಎಕ್ಸರ್ಸೈಸ್, ದೇ ವೆರಿ ವೆರಿ ಅಥ್ಲೆಟಿಕ್ ಬಿಲ್ಡ್. ಆಲ್ಸೋ ಎವ್ರಿಬಡಿ ಇಸ್ ವೆರಿ ಫಿಟ್. ಐ ಮೀನ್ ಮೋಸ್ಟ್ಲಿ 90% ಒಬೇಸ್ ತುಂಬಾ ರೇರು ನೋಡೋದು. ಒಬೇಸ್ ಇರೋರು ತುಂಬಾ ರೇರು. ಮೂಲ ಜನರು. सम्यक्. कार्यालयं आगच्छति वा? कत्तल समयं कार्यालयं आगच्छति वा? ಹಾ ಆಗಚ್ಚತ್. ಏನ್ ತೊಂದ್ರೆ ಇಲ್ಲ. ಕತ್ಲೆ ಇದ್ರುವೆ ಕೆಲ್ಸ ಟೈಮ್ ದಟ್ ಇಸ್ ಆಲ್ವೇಸ್ ಮಾರ್ನಿಂಗ್ ಆರ್ ನೈಟ್, ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಕಾರ್ಯಾಲಯಂ गच्छामि. शैत्य समयमेव कार्यालयं गच्छामि. पब्लिक् ट्रान्स्पोर्ट् बहु सम्यक् अस्ति स्टॉकहोम मध्ये. there are different means, very comfortable. We don't need a private car. वैयक्तिक यानस्य उपयोगः नास्ति. वैयक्तिक नास्ति. Who's that in the shadow? It's me. I'm going the other side so that I can kind of show you from there. Okay. We can see some people running. Yeah, here everybody's little fitness freaks. भवती अपि प्रातः 4:00 उत्थाय धावति वा? न महोदय, not always. Only Saturday or Sunday. Not even Saturday I have the class. Sunday ಒಂದಿನ ಹೋಗ್ತೀನಿ. ಬೆಳಗ್ಗೆ ಹೋಗ್ಬಿಟ್ಟು ಹೂ ತಗೊಂಡು ಹಂಗೆ ಓಡಾಡ್ಕೊಂಡು ಬರ್ತೀನಿ. ಬೇರೆ ದಿನ ಆಫೀಸ್ ಕೆಲಸ ಇರುತ್ತೆ. ಬೆಳಗ್ಗೆನೆ ಅಡಿಗೆ ಮುಗಿಸ್ಕೊಂಡು ಕೂತ್ಕೊಂಡ್ಬಿಡ್ಬೇಕು. 8 ಗಂಟೆಗೆ ಶುರು ಆಗಿ ಹೋಗುತ್ತೆ. ನೋಡಿ ಹಡಗಲ್ಲಿ ಹೋಗ್ತಾ ಇದ್ದಾರೆ, ಪುಟ್ಟ ದೋಣಿಲಿ ಒಂದಷ್ಟು ಜನ ಆಗ್ಲೇನೆ. ಬೆಳಗ್ಗೆ 4:45 ಶುರು ಮಾಡ್ಕೊಂಡಿರ್ತಾರೆ ಇಲ್ಲಿ ಜನ ಓಡಾಡಕ್ಕೆ.
रक्षणार्थमपि तत्र जनाः भवन्ति वा कदाचित् कोऽपि पतति चेत्? ತುಂಬಾ ಇಲ್ಲಿ ದೇಶ ತುಂಬಾ ಹೈಲಿ ಸೆಕ್ಯೂರ್. न भगिनी ನೀವೇನ್ ಕೇಳಿದ್ರಿ? महोदय ರಕ್ಷಣಾರ್ಥಂ लैफ् बाय्स् अस्ति वा लैफ् गार्ड्स् अस्ति वा ಲೈಫ್ ಗಾರ್ಡ್ ಇಲ್ಲ ಇಲ್ಲ, ಇಲ್ಲಿ ಜನಗಳಿಗೆ ಬರುತ್ತೇನೋ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಬಟ್ ಇಲ್ಲ ಇಲ್ಲೇನಿಲ್ಲ, ನಾನ್ ನೋಡಿಲ್ಲ. ಇರ್ಬೋದೇನೋ, ಕೆಲವ್ರು ಇರ್ತಾರೆ ಇಲ್ಲಿ ನೋಡಿ, ಅಲ್ಲಿ ಕುತ್ಕೊಂಡ್ ಕುಡಿತಾರಲ್ಲ, ಲೈಫ್ ಗಾರ್ಡ್ ತರ ಇದಾರೆ, ಬಟ್ ಏನೋ ಗೊತ್ತಿಲ್ಲ ಅವ್ರು ಯಾವಾಗ್ಲೂ ಇಲ್ಲೇ ಇರ್ತಾರತ್ತೆ. ಒಂದಿಬ್ರು 3 ಜನ ಇದಾರೆ. ಒಂದು ಫ್ಲೋರೆಸೆಂಟ್ ಕೋಟ್ ಹಾಕೊಂಡಿದಾರಲ್ಲ, ಅವ್ರ ಸೆಕ್ಯೂರಿಟಿ ಅವರು ಅಥವಾ ಲೈಫ್ ಗಾರ್ಡ್ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಸೊ. ಅನ್ಸ್ತಿಲ್ವಾ? ಗತ್ವ ಗುಚ್ಚತ್ತು ಅವ್ರಿಂದ ಕೇಳೋದು. ಇಲ್ಲೂ ಇದಾರೆ ನೋಡಿ. ಇಲ್ಲಿ ನಾಯಿಗಳನ್ನ ಸಾಕೋದ್ ಭಾರಿ ಇಷ್ಟ ಜನಗಳಿಗೆ. ಎಲ್ಲಾರ ಮನೆಯಲ್ಲೂ ನಾಯಿಗಳು ಇರುತ್ತೆ. ಫುಲ್ ಕೂದ್ಲಿರೋದು. ನಮ್ ಟಿಬೇಟಿಯನ್ ನಾಯಿಗಳು, ಪೊಮೇರಿಯನ್ ನಾಯಿಗಳು, ಏನೇನೋ ವೆರೈಟಿ ನಾಯಿಗಳು ನೋಡಿ. ಗೃಹೇಪಿ ಅಸ್ತಿ ವಾ ಕುಕ್ಕುರಃ? ಇದು ತೋರಿಸ್ತೇನೆ. ಸೊ ಇಲ್ಲೆಲ್ಲ ಏನಂತಂದ್ರೆ, ಈ ತರ ಅವರೇ ಬಂದು ಪಾಟ್ ಮಾಡಿ ಮಧ್ಯರಾತ್ರಿಲೇನೆ ಚೇಂಜ್, ಸೀಸನ್ ತಕ್ಕಂಗೆ ಅಲ್ಲಿ ಯಾವ್ದು ಸಸ್ಟೈನ್ ಆಗುತ್ತೋ ಆತರ ಗಿಡಗಳನ್ನ, ಮರಗಳನ್ನ, ಫ್ಲವರಿಂಗ್ ಪ್ಲಾಂಟ್ಸ್ ನೆಲ್ಲ ಹಾಕಿ ಹೋಗಿರ್ತಾರೆ. ಯಾವಾಗ್ಲೂ ಸುಂದರವಾಗಿ ಕಾಣಿಸ್ತಿರ್ತವೆ. ಇಲ್ಲಿ ನೋಡಿ, ಇಲ್ಲಿ ಹೂಗಳು ಅಷ್ಟೇನೆ, ರೋಸ್ಗಳು. ಈ ರೋಸ್ ಒಂದೇನೆ ಸ್ವಲ್ಪ ಘಮ ಘಮ ಅನ್ನೋದು, ಒಳ್ಳೆ ಕಾಡು ಗಿಡಗಳ ತರ ಬೆಳ್ದಿರುತ್ತೆ ಎಲ್ಲಾ ಕಡೆ. ಎಲ್ಲ ಬೇರೆ ಬೇರೆ ಕಲರ್ದು ಬೆಳ್ದಿರುತ್ತೆ. ಆಮೇಲೆ ಇಲ್ಲಿ ಸ್ವೀಡಿಶ್ ಭಾಷಾಂ they talk. How do you say hello in Swedish Bhasha? Hey. Hey. Why? सम्यक् अस्ति. Hello ಅಂತಾರೆ hey. ಇಲ್ಲಿ ಲೇಕ್ ಮಧ್ಯದಲ್ಲಿ ಈ ತರ ಲೇಕ್ ಇದೆಲ್ಲ ರೆಸ್ಟೋರೆಂಟ್ಸ್. ಇದನ್ನ ರೆಸ್ಟೋರಾಂಗ್ ಅಂತಾರೆ ಅವರು. ಇಲ್ಲಿ ಸ್ವೀಡಿಶ್ ಅಲ್ಲಿ ರೆಸ್ಟೋರಾಂಗ್ ಅಂತಾರೆ. ರೆಸ್ಟೋರೆಂಟ್ ಇದೆ ಇಲ್ಲೊಂದು. ಸೊ ಅಲ್ಲಲ್ಲಿ ಡಾಕಿಂಗ್ ಸ್ಟೇಷನ್ಸ್ ಇರುತ್ತೆ. ಅಲ್ಲಿ ಬೋಟ್ ಗಳನ್ನ ತಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಸ್ವಲ್ಪ ಕೂತ್ಕೋತೀನಿ, so that you can see. रेस्टोरेंट निमित्तं रेस्टोरांग इति कथयन्ति. ರೆಸ್ಟೋರಾಂಗ್. ರಾಂಗ್ ಇತ್ಯುಕ್ತೆ ರೆಸ್ಟೋರೆಂಟ್ ಅಷ್ಟೇ. ಇಲ್ಲಿ ನಾವ್ ಹೆಂಗೆ ಹೋಟ್ಲು ಅಂತೀವೋ ಅಥವಾ ತಿನ್ನೋ ಕುಡಿಯೋ ಜಾಗಗಳನ್ನ ಹೊರಗಡೆಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ರೆಸ್ಟೋರೆಂಟ್ ಅಂತೀವೋ ಅದನ್ನ ರೆಸ್ಟೋರಾಂಗ್ ಅಂತಾರೆ. ರಾಂಗ್ ಅನ್ನೋದಿಕ್ಕೇನೆ ರಾಂಗ್ ತಪ್ಪು. ತಪ್ಪು ಅನ್ನೋದೇ ನೇ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. You step out of the house and you are in the middle of a beautiful beach. Don't have to go far. ಸರೋವರಸ್ಯ. ಬಟ್ ಇಲ್ಲಿ ಎಲ್ಲಾರ್ಗೂ ಹಾಗೇನೆ. ಸ್ವೀಡನ್ ಅಲ್ಲಿ ಜಾಸ್ತಿ ಜನ ಈ ತರ ಟಾಲ್ ಬಿಲ್ಡಿಂಗ್ಸ್. ನಾ ಸಿಟಿ ಸೆಂಟರ್ ಅಲ್ಲಿ ಇರೋದ್ರಿಂದ ತುಂಬಾ ಟಾಲ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಈ ಕಡೆ ಹೀಗೆ. ಬಟ್ ಇನ್ ಜನರಲ್ ಜಾಸ್ತಿ ಮನೆಗಳಿಗೆ ಹತ್ರವಾಗಿರುತ್ತೆ. ಇಲ್ಲಿ ಮನೆಗಳದ್ದು ಎಕ್ಸ್ಪೆನ್ಸ್, ಇದು ಪ್ರೈಸಿಂಗುನುವೆ ಹೀಗೆ ಲೇಕ್ ಪಕ್ಕ ಇದೆ, ಎಷ್ಟು ದೂರ ಲೇಕ್ ಇಂದ ಅಂತ ನೋಡ್ಕೊಂಡು ಜಾಸ್ತಿ ಕಮ್ಮಿ ಇರುತ್ತೆ ಅದಕ್ಕೇನೆ. Okay. How is the countryside? Countryside is very beautiful. Any Nordic country is similar, I feel. ತುಂಬಾನೇ ಎಲ್ಲಾ ಕಡೆ ಲೇಕ್ಸ್. there are a lot of lakes and it's also very green during summers because of the weather. and ತಕ್ಷಣ ಚಳಿಯಿಂದ ಎಲ್ಲ ಒಂಥರ ಬಿಸಿಲು ತುಂಬಾ ಬರೋದ್ರಿಂದ it becomes very ಆಮೇಲೆ ಇವಾಗ ಪೇರು, ಆಪಲ್ಸ್, ಪೀಚಸ್ ಸಿಕ್ಕಾಪಟ್ಟೆ ಗ್ರೋ ಆಗುತ್ತೆ. ಆಮೇಲೆ ಎಲ್ಲಾರ ಮನೇಲೂ, ನಮ್ಮ ಮನೆಗಳ ಸೀಬೆ ಮರ ಆತರ ಇರುತ್ತಲ್ಲ, ಆತರ ಎಲ್ಲಾ ಕಡೆ ಅದೇನೆ.
ಎಲ್ಲಾ ಕಡೆ ಎಲ್ಲಾರ್ ಮನೇಲೂ ಇರುತ್ತೆ. ಆಮೇಲೆ ರೋಡ್ ಪಕ್ಕದಲ್ಲೂ ಇಷ್ಟೇ ಕಾಡ್ ಗಿಡದ ತರ ಬೆಳ್ದಿರುತ್ತೆ ಆ ಪೀಚು ಪೇರು ಎಲ್ಲ. यः कोऽपि स्वीकृत्य खादितुं शक्नोति अथवा अनुमतिः अपेक्षितं वा? ಇಲ್ಲ ತಿನ್ಬೋದೇನಪ್ಪ, ಯಾರು ತಿನ್ನಲ್ಲ, ಅದೇ ವಿಚಿತ್ರ, ನಂಗೆ ಗೊತ್ತಿಲ್ಲ. ಸುಭಾಷಿತ ಮನೋಜ್ ಮಹೋದಯಗೆ ಗೊತ್ತಿರಬಹುದು. ಮಲಯ ಪರ್ವತದಲ್ಲಿ ಚಂದನ ಇಂಧನಾಯತೆ ಅತಿ. आं भगिनि श्रुतवान्, परन्तु मम मुखे नास्ति, श्रुतवान् तद् श्लोकम्. यत्र बहु अस्ति तत्र तत् विषये इंट्रेस्ट न आसक्तिः कडिमे इरुत्ते, न्यूनं भवति. भगिनि उदाहरणार्थं वदामि, अस्माकं देशे यद्यपि बहु अस्ति तथापि शेखरणम् इत्युक्ते इतोपि स्थापयित्वा अग्रे पश्यामः इति सर्वं स्वीकुर्वन्ति भगिनि. इदानीं सीबेकाಯಿ तद् मार्गे अपि भवन्ति, सर्वे जनाः स्वीकृत्य खादन्ति, यद्यपि बहु मिलति, परन्तु अत्र एतस्य स्टाक्होम् मध्ये तथा नास्ति. ಹೌದಾ, ಅಲ್ಲಿ ತರ ಇಲ್ಲ. ಅದ ಕೆಲವೆಲ್ಲ ಇವಾಗ ನೇರಳೆ ಹಣ್ಣು ಇರ್ಬೋದು, ಸೀಬೆ ಹಣ್ಣು ಇರ್ಬೋದು. ನಮ್ಗೆ ಸೌತ್ ಇಂಡಿಯಾಲಿ ಆಪಲ್ ಗೀಪಲ್ ಎಲ್ಲ ನಾವ್ ಬೆಳೆಯಲ್ಲ. ಬಟ್ ನಾರ್ತ್ ಹೋದ್ರೆ, ನೀವು ಕಾಶ್ಮೀರದ ಕಡೆ ಎಲ್ಲ ಹೋದ್ರೆ ಎಲ್ಲಾರ ಮನೇಲೂ ಅಲ್ಲೂ ಇರುತ್ತೆ ಆಪಲ್ ಗಿಡಗಳು. ಸೊ ಇಲ್ಲೂ ಅದೇ ತರ ಸ್ವಲ್ಪ ಚಳಿ ದೇಶ ಆಗಿರೋದ್ರಿಂದ ಇಲ್ಲಿ ತರ ಫ್ರೂಟ್ಸು, ಪೇರು, ಪೀಚು, ಆಪಲ್ ಇವುಗಳನ್ನೇ ಇಲ್ಲಿ ವಿಪರೀತ ಬೆಳಿತಾರೆ. ಅಂದ್ರೆ ಗಿಡಗಳು ಕಾಡ್ ಗಿಡಗಳ ತರಾನೇ ಬೆಳ್ಕೊಂಡಿರುತ್ತೆ, ಅವುಗಳಲ್ಲಿ ಹಣ್ಣು ಆಗುತ್ತೆ. ಅದು ಈ ಕೆಲವು ಸೀಸನ್ ಅಲ್ಲಿ ಮಾತ್ರ. ಬಟ್ ಇಲ್ಲೆಲ್ಲ ತುಂಬಾ ಬೆರೀಸ್, ನಾ ಹೇಳ್ದಂಗೆ ಕಾಲಕ್ಕೆ ಬೆರೀಸ್ ತುಂಬಾ ಎಲ್ಲ ಸ್ವಲ್ಪ ಸಿಹಿಯಾಗಿರೋದಕ್ಕಿಂತ ಸ್ವಲ್ಪ ಹುಳಿಯಾಗಿ ಸಿಹಿಯಾಗಿರುತ್ತಲ್ಲ. ನಮ್ ತರ ವೆರೈಟೀಸ್ ಇಲ್ಲ. ಮಾವಿನ ಹಣ್ಣೆಲ್ಲ ನಾವು ತುಂಬಾ ಮಿಸ್ ಮಾಡ್ಕೋತೀವಿ ಅದಕ್ಕೆ ಇಲ್ಲೆಲ್ಲ. ನಮ್ ರಾಮಫಲ, ಸೀತಾಫಲ ಅದೆಲ್ಲ ಏನು ಇಲ್ಲ ಇಲ್ಲೆಲ್ಲ. ಇಲ್ಲಿ ಬೇರೆ ತರ, ಇಲ್ಲಿ ವಾತಾವರಣ, ಇಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್. ಹೇಳಿ. ಭಗಿನಿ, ಮಾವಿನ ಹಣ್ಣಿಗೆ ಯು ನೀಡ್ ಹೀಟ್, ನೋ? ಕರೆಕ್ಟ್. ಅದೇನೆ, ಇಲ್ಲಿ ವಾತಾವರಣ, ಇಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ ಏನ್ ಆಪ್ಟೋ ಅದು ಬೆಳೀದಿರುತ್ತೆ ಇಲ್ಲಿ ಅಷ್ಟೇ. ಬಟ್ ಇಲ್ಲಿ ಜನಕ್ಕೆ ಅದೇನೇನೆ ಸರಿ. ದೇ ಹ್ಯಾವ್ ಬೀನ್ ಯೂಸ್ಡ್ ಟು ಇಟ್ ಫಾರ್ ಜನರೇಷನ್ಸ್. ನಮ್ಗೆ ಅಲ್ಲಿಂದ ಬಂದು ಟ್ರಾಪಿಕಲ್ ಕ್ಲೈಮೇಟ್ ಇಂದ ವಿ ಫೀಲ್ ಇಟ್ಸ್ ಅ ಲಿಟಲ್, ವಿ ಮಿಸ್ ಅವರ್ ಹೋಮ್ ಕಂಟ್ರಿ ಅಂಡ್ ಹೋಮ್ ಫುಡ್, ಹೋಮ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್, ಎವ್ರಿಥಿಂಗ್. भवत्या कति समय आगच्छामि? 3 वर्षः. ओ, इदानीं स्थापयामि. वर्षत्रयम् अभवत् अत्र आगत्य? 3 वर्ष आಯ್ತು. पूर्वं कुत्र आसीत्? बेंगलूरु मध्ये? बेंगलूरु मध्ये आसीत्. आसम्. बेंगलूरु मध्ये आसम्. कुत्र पठितवती रम्या? मैसूर न्याशनल इन्स्टिट्यूट ऑफ इंजिनियरिंग पठितवती. ओके ओके. NI REC नादु? ಇಲ್ಲ ರೆಗ್ಯುಲರ್. ओके. कुत्र कार्यं करोति भवती? इदानीं there's a telecom company called Telia, which is Sweden telecom company. अहं कार्यं करोमि Telia company मध्ये. Telia company. Like Airtel, we have Airtel, Docomo, or anything in India, right?
we have something called Telia, Tele2 in Sweden. And Telia is the largest they're in 6 countries actually, but it is a Swedish company, telecom company. Got it, got it. What do you say? Forgot it, Manoj Mahodaya? प्राप्तवती आं भगिनी टेलिया कंपनी मध्ये कार्यं करोति मोबाइल दूरवाणी केन्द्रे नम BSNL ತರ I understood. ज्ञातवती 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 Got it ante eno. Artham praptam. भगिनी अर्थः अभवत् Artah bhavat. अतः अभवत् ಜನರಿಗೆ ಪರ್ಟಿಕ್ಯುಲರ್ ಆಗಿ ಪ್ರಾಪ್ತವತಿ ಅಂತ ಹೀಗೆ. ಸೊ ಈ ಮಾತಿನಲ್ಲಿ ಅರ್ಥ ಅಭವತ್, ಜ್ಞಾತವತಿ, ಪ್ರಾಪ್ತವತಿ ಏವಂ ಉಪಯೋಗಂ ಕರ್ತುಂ ಶಕ್ಯತೆ. ಗಾಟ್ ಇಟ್. Okay, got it. Artham bhavat. Okay. ಅರ್ಥಃ ಅಭವತ್. Artah bhavat. Very good. रम्या भगिनी, इंदिरा भगिनी अपि बहु विदेशस्य एतत् कृतवती, सञ्चारं कृतवती. Sancharam. इंदिरा भगिनी ಇಂದಿರಾ ಭಗಿನಿ ನಮಗೂ ಹೇಳಿ ಎಲ್ಲಾರು ನಿಮ್ಮ ಎಕ್ಸ್ಪೀರಿಯನ್ಸ್ I have not ಅನುಭವ. come to Europe. ಅನುಭವಂ ಶೇರ್ ಕರೋತು. Very भगिनी nice. इंदिरा भगिनी एकं निवेदनं. Hmm. भवती अग्रिम शनिवासरे अन्य देशं गत्वा तत्रैव स्थित्वा अनुभवं वदतु इति. ಹಾ ಚೆನ್ನಾಗಿರುತ್ತೆ. Now it is not possible because of lockdown. No, the other countries do not allow us to go. My daughters are in Canada and London. I cannot go there. Airports are not open. ಕರೆಕ್ಟ್ Yada Correct. gacchami विमाननिस्थानकं but I can tell you about it, which was nice. ಕರೆಕ್ಟ್ ಆಂ ಭಗಿನಿ that is what we need to hear, your Yeah. experience. Yes. I have traveled a lot, except Europe. Europe, I have Yeah. to come sometime. Let Yeah, us see. come over. You can Yeah. come here as well. You have my house. Yeah, if I come to Sweden, I'll come to your house. Sure. ಆಂ ಭಗಿನಿ, But I don't you're know. welcome. There is a plan to go to London. Katha iti na jnatam. सम्यक्. कदा इति न ज्ञातम्. Katha. लण्डन् गमनसमये स्वीडन् आगन्तव्यं वा? 1 hour ahead of London. ಇವಾಗ ಲಂಡನ್ ನಮ್ಗೆ ಹತ್ರ 8 ಗಂಟೆ ಅಂದ್ರೆ ಅವ್ರಿಗೆ 7 ಗಂಟೆ ಟೈಮು. And do you need visas, separate visas for all these countries? If you have Schengen visa, any place in Europe should be fine, but for UK you need a separate one. For UK separate, is it? Yeah, it is separate. That's what my understanding is. I do not know if you have a visa for UK, whether you can come here, but you should have for at least one Schengen country because they are out of European Union, right? Yeah. Got it. Mama, Germany deshasya eka saki asti. Mama gृहे एव वसति सा. तस्याः सा स्विट्जर्लैंड, जर्मनी गमनाय what do you say for plan? योजना योजना कुर्वन्ति वा? योजना अस्ति. Whether it will happen or not, I don't know. Okay. Bhagavat sankalpam अस्तु भगिनी. भविष्यति. I want to travel. सत्यं. But बहु दृष्टवती, बहु देशाः. आं भगिनी. We are waiting to hear from you. किं देशाः वदतु भगिनी. I have seen most of Asia and
In the West, I have seen America and Canada, and I have gone past Frankfurt, Paris, Brussels, Dubai, all as what do you call that? Transit places. Transit passenger. Transit passenger. Yes, yes. Oh, Jayashree is there. Okay. Mhm. No, देशस्याः नाम वदतु। या नाम। भगिनी किं किं देशं दृष्टवती वदतु Ah. इन्दिरा भगिनी। America, संस्कृतेनैव वदति किं किं दृष्टवती। America देशं, Canada देशं, Thailand देशं, China देशं, Singapore देशं, Indonesia देशं, like that. I forget Malaysia. On the east, I've seen a lot. Sri Lanka na gatavati, Europe na gatavati. Sri Lanka, what do you say? I want to go. गन्तव्यं। Gantavyam, Gantavyam. Sri Lanka. Samipamasti, tadapi na gatavati. सम्यक् भगिनी सम्यक्। वयं सर्वे श्रीलंका गच्छामः। वयं सर्वे मिलित्वा गच्छामः। It is supposed to be very beautiful, Sri Lanka. Yeah, I have visited Sri Lanka. It's really beautiful, especially Kandy, Fire Point and Elephant. ಇದು ಮತ್ತೆ ಆಮೇಲೆ ಬೀಚಸ್ ತುಂಬಾ ಚೆನ್ನಾಗಿದೆ ಕೆಲವು. गन्तव्यं द्रष्टव्यमपि न? आमां गन्तव्यं द्रष्टव्यमपि। अशोकवनं तत्रैव अस्ति। ಇಲ್ಲೂ ಬುದ್ಧಿಸ್ಟ್ ತುಂಬಾನೇ ಇದು ಇದೆ, ತುಂಬಾ ಬುದ್ಧಿಸ್ಟ್ ಮೊನಾಸ್ಟ್ರೀಸ್ ಮತ್ತೆ ಬುದ್ಧ ಸ್ಟ್ಯಾಚ್ಯೂಸ್. तद् चीनदेशेन वा बुद्धस्य? ಶ್ರೀಲಂಕಾ ಮಧ್ಯೆ ಬುದ್ಧಸ್ಯ ಶ್ರೀಲಂಕಾ ಶ್ರೀಲಂಕಾಲೇನೆ. ಈಗ ನಾ ಹೋಗಿ ತುಂಬಾ ವರ್ಷ ಆಗಿದೆ ಆಗ್ಲೇನೆ. ಐ ಥಿಂಕ್ ಇಟ್ ಇಸ್ 15 years now. ನೋಡಿ ಬೋಟ್ ಕಾಣುತ್ತೆ. ಥೈಲ್ಯಾಂಡ್ मध्ये बुद्धिसम् एव मेन रिलिजन। थैलैंड मध्ये थैलैंड देशस्य राजा बुद्धिस्ट एव। राजापि तत्र सर्वरस्तायाः नामाः रामः इत्येव सन्ति। ओ मार्गस्य नाम। All big roads, na highways, main roads, Rama 1, Rama 2, Rama 9, Rama 10, ईदृशं भवति। सम्यक् उत्तमं। तस्य भाषा King is also called Rama. King is also called Rama. Whatever is his name, no, the last name will be Rama. राम। थाईलैंड मध्ये एवं परशुराम सिद्धराम अन्ते राम नाम आगच्छति। Last king was known as Bhumipal Rama. भूमिपाल अद्भुतम्। Bhumipal Rama. सम्यक् सम्यक् भगिनी उत्तम नाम भूमिपालकः राम। सम्यक् उत्तमं। पालयति इति पालकः। आम् उत्तम नाम अस्ति। तस्य नाम एव भूमिपालः। And Rama इति राम नामस्य भवतारक नाम। आं भगिनी, such a beautiful name, Rama. Yes, yes. भगिनी Ram. दृश्यतु small boats. पश्यतु। I came to the पश्यतु boats ಎಲ್ಲ ಪಾರ್ಕ್ ಮಾಡಿದ್ದಾರೆ ಆ ಕಡೆ ಸೈಡ್. Oh, okay. You can see now. Yeah. Yeah.
At the back, there are 2 Christmas trees, or are there some towers? There is a tower back, but there are 2 long. That is a church. I don't know what you are asking. That is a tree only. What you are seeing? That green color one, right? Green one, right? Left. That is a tree. Behind the pink building, there are 2 big things. I don't know what they are. Are they? That is like, if it's that red color one, it is they're constructing another huge building. I think that's a construction line that you can see. But here, I don't know. Here, this side. Not here. So that is Further on the construction. further This on side, the is it? There I can see 2 big things. ಕನ್ಸ್ಟ್ರಕ್ಷನ್ ಏನೇನ ಕಾರ್ಯಪಿ ಅದ ಕನ್ಸ್ಟ್ರಕ್ಷನ್ ಏನ್ ಹೇಳೋದು? ಭವನ ನಿರ್ಮಾಣ. ಭವನ ನಿರ್ಮಾಣ. ಆಮೇಲೆ ಇದ್ ನೋಡಿ ಇಲ್ಲಿ ಬ್ರಿಡ್ಜ್ ಕಾಣ್ತಿದ್ಯಾ ನಿಮ್ಗೆ? ಇದು ಬ್ರಿಡ್ಜ್ ಏನಂತಾರೆ? ಬ್ರಿಡ್ಜ್ ಸೇತು ಬಂದು ಇಲ್ಲಿ ಸೇತು ಕಾಣಿಸ್ತಿದ್ಯಲ್ಲ, ಸೇತುನ ಎತ್ತಬಹುದು. ದೊಡ್ಡ ಹಡಗು ಬಂದಾಗ ಸೇತುನ ಮಧ್ಯದ ಎತ್ತು ಬಿಡ್ತಾರೆ. ಇಟ್ಸ್ ಅನ್ ಆಟೋಮ್ಯಾಟಿಕ್ ಲಿಫ್ಟಿಂಗ್ ಅದು ಬ್ರಿಡ್ಜ್. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದ್ಯಲ್ಲ, ಅದನ್ನ ಎತ್ತುತ್ತಾರೆ. ಅಲ್ಲಿ ದೊಡ್ಡದು ಅಂದ್ರೆ ವಿಚ್ ಇಸ್ ಟಾಲ್ boats or ships, or what you call that, as when they come, right? ಅದ್ರದ್ದು the flag post ತಾಕ್ಬಾರ್ದಲ್ವಾ, ಅದಕ್ಕೋಸ್ಕರ ಎತ್ತುತ್ತಾರೆ. Anything higher than 14.7 meters height above water, they raise the bridge. Otherwise it is a roadway. Yeah, Even it's normal. Rameshwaram bridge is like that. When a ship Yeah. goes, it can open. Correct. And when the Correct. train comes, it joins. Correct. Same thing. Correct. But this is the same Malarin Lake that I showed there. I just walked down here, but it is going on everywhere. ಈ ಕಡೆ ನೋಡಿದ್ರು ಅಷ್ಟೇ, ಅಲ್ಲೂ ಮುಂದಕ್ಕೆ ಹೋಗುತ್ತೆ. And it covers some of the forest areas as well, and joins Baltic Sea, as I told. ಇಲ್ಲೂ ಇದೆ. Virtual tour of Sweden ಆಯ್ತು. ಒಂಥರ, yeah, I know. I'll walk back now. Virtual Maybe I can tour sit ಅಂದ್ರೆ here. ಏನು, ಮನೋಜ್ ಮಹೋದಯ? ಭಗಿನಿ ವರ್ಚುವಲ್ ಇತ್ಯುಕ್ತೆ ಕನ್ನಡ ಭಾಷಾಯಾं किं वदन्ति भगिनी? वर्चुवल इत्येव कथयन्ति तद् नूतन पदं दृष्टं. इंटरनेट मध्ये किमपि भवति वर्चुवल ಅಂತರ್ಜಾಲ ದರ್ಶನಂ इति वक्तुं शक्यते भगिनी. ಅಂತರ್ಜಾಲ सम्यक्. अटनम् अभवत् स्वीडन् मध्ये अन्तर्जाल अटनम्. करेक्ट्? आम्, सम्यक्. मनोज महोदयस्य एक कथं वदामि? वदतु भगिनी. We will watch this video and hear your story. Yes. कथां श्रुत्वा ए मुखे वीडियो द्वारा एतद् किं वीडियो लेख मेर्लिन लेखन पश्यामः, कथामपि शृण्मः इति. अस्तु भगिनि, इदानीं प्रवासः प्रचलति खलु. अहं प्रवासस्य एव कथां वदामि. अहं प्रवासस्य कथाम् उक्तवान् वा? लोकयानस्य कथाम् एल्लारु पुष् पण्றது. पुष् नोदनं समाप्तं तर्हि. எல்லா பக்கத்துல இருந்து புஷ் பண்ணுவாங்க. कथा अभवत् खलु तद् पुष् नोदन कथा अभवत्. सम्यक्. तर्हि अन्या का कथा अस्ति? प्रवासकथा. गत सप्ताहे मनोज महोदय किं कार्यं कृतवान्? गतसप्ताहे भगिनी, गतसप्ताहस्य अपेक्षया अहं गुरुवासरे शुक्रवासरे अहम् अद्य सायंकाले किञ्चित् कार्याणि समाप्तं. तद् आहार पदार्थ वितरण कार्यक्रमं कृतवान्.
कति जनाः भगिनी ಕೊಳ್ಳೇಗಾಲ प्रदेशे 40 चत्वारिंशत् 40 ಮಂಗಳಮುಖ್ಯಃ ಮಂಗಳಮುಖಿನಃ ಚತ್ವಾರಿ ಅಂದ್ರೆ 4 ಜನಕ್ಕ 40 ಭಗಿನಿ 20 ಅಂದ್ರೆ 40 ಅಲ್ಲ 24 ಅಲ್ಲ ಚತುರ್ವಿಂಶತಿ ಅಂದ್ರೆ 24 40 अनन्तरं एतद् चामराज 40 इत्युक्ते कति नंबर्स् 40 40 आम् ओके अनन्तरं भगिनी चामराजनगरे 85 इत्युक्ते 80 इत्युक्ते 80 85 oh okay very good सर्वे मंगलमुखिनः एव सर्वे न सर्वाः स्त्रीलिंग सर्वाः मंगलमुखिनः तृप्ताः आसन् वा किं भगिनी तृप्ताः भगिनी तृप्ताः ಕೊಳ್ಳೇಗಾಲ मध्ये कार्यक्रमः सम्यक् अभवत् चामराजनगरे सर्वे सम्मर्दाः सर्वे ताः आगत्य पट इति अधिकाः जनाः खलु ताः एतद् तेषां एतद् ताः आगत्य पट इति स्वीकृत्य गतवन्तः किञ्चित् केवलं ಗೊಂದಲಮಯम् अभवत् इत्युक्ते डिस्टेन्स् नासीत् कोलाहलः न डिस्टेन्स् नासीत् सामाजिक अन्तरं नासीत् little bit confusion कन्फ्यूजन् नास्ति तदेव पट् इति ताः इत्युक्ते अहम् एक्स्प्लेन् कर्तुं न शक्नोमि तासां विषये जानन्ति खलु केचन सर्वे न केचन तथा कृतवत्यः I know they must have been in a hurry अल्वा आमामामाम् यद्यपि वयम् उक्तवन्तः मिलति इति ते परस्परम् इति तेषां सम्भाषणं भिन्नं शैली भिन्ना अस्ति अतः केवलं किञ्चित् केवलं ओके so 125 bird ಕೂತಿದೆ परन्तु ಕೊಳ್ಳೇಗಾಲ मध्ये प्रार्थना खगः अस्ति वृक्षस्य ಬರ್ಡ್ ತಿಂತಾ ಇದೆ ಬೀಳಿಸ್ತು ಕೆಳಗಡೆ 2 ಬೇರೆ ಹಣ್ಣನ್ನ ओ ಕಾಣಿಸ್ತಿದ್ಯಾ तद् फलं रुचिकरं भवति खग खादितं फलं बहु रुचिकरं ಅದೇ ಇದು ಡವ್ ಅಂತಾರಲ್ಲ ಅದೇನಂತಾರೆ ಇದಕ್ಕೆ ಪಾರಿವಾಳನ ಕಪೋತಃ ಡವ್ ಇತ್ಯುಕ್ತೆ ಪಾರಿವಾಳವಾ ನೋಡಿ ಬೀಳಿಸ್ತು ಪುನಃ ಹಾರೋಯ್ತು ಇಲ್ಲಿ ನೋಡಿ ಇದು ಬೀಳ್ಸಿದೆ ಕೆಂಪದ 2 ಹಣ್ಣನ್ನ ಏನ್ ಹಣ್ಣೋ ಗೊತ್ತಿಲ್ಲ ಇದು ನೋಡಿದ್ರೆ ಯಾವ್ದೋ ಬೆರಿ ತರ ಇದೆ ओ लालिपप् इव अस्ति ओ भवती दण्डं स्वीकृतवती वा ಎಷ್ಟೊಂದ್ ಹಣ್ಣುಗಳಿವೆ ಏನ್ ಹಣ್ಣೋ ಗೊತ್ತಿಲ್ಲ ನನಗೂ ಏನು ಗೊತ್ತಿಲ್ಲ ಇದು ಗಿಡಗಳ ಬಗ್ಗೆ रुचिं पश्यतु भगिनी मधुरम् अस्ति चेत् ಇರ್ಬೇಕು ನೋಡಿದ್ರೆ ಹಾಗೆ ಇದೆ ಯಾವ್ದೋ ಕಾಡ್ ಗಿಡ ಏನ್ ಗಿಡನೋ ಗೊತ್ತಿಲ್ಲ ಯಾವ್ದೋ ಬೆರಿ ಅಂತೂ ಅಷ್ಟೇ ಇಲ್ಲೂ ಇದೆ it flew away river front Maria Manoj Mahadev, what do you say the bird flew away? Red berry. Kagaha uddayati Uddayati ityukte present tense, no? What do you say? Past tense alli. Past tense udditavan. Udditavan. Kagaha pullinga, so udditavan. Okay. Kagaha udditavan. Kagaha api bhavati va? Kagaha api. Kaga
Srilinga bhavati. खगः भगिनी नास्ति स्त्रीलिङ्ग भगिनी, प्रयोगः नास्ति तथा, खगः इत्येव प्रयोगः। Okay, okay. इदानीं सर्पमध्ये स्त्रीलिङ्ग अपि अस्ति पुल्लिङ्गः अस्ति, परन्तु सर्पः इति पदं पुल्लिङ्ग एव, तथा Okay. एव खगः। Khagaha. Khagaha. खगः इत्यपि वक्तुं शक्यते, यदि स्त्रीलिङ्ग एव अस्ति खगः। खगः खगा खगः के गच्छति इति खगाना. के गच्छति इति खगः खगा फेमिनिन न भगिनि। Cycle also is there. Dvichakra vahanam api asti. इदानीं स्टाक्होम् मध्ये और स्वीडन् मध्ये बहु जनाः सैकल् यूस् ಮಾಡೋದು ಅಂದ್ರೆ सैकल् प्रयोगं कर्तुं कुर्वन्ति ಎಲ್ಲರಿಗೂ ಅದೇ ಇಷ್ಟ ಅದು ಆಮೇಲೆ ಜೊತೆಗೆ ಪೊಲ್ಯೂಷನ್ ಅಗೇನ್ಸ್ಟ್ ಪೊಲ್ಯೂಷನ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಅಲ್ಲೇ ಲಾಕ್ ಮಾಡಿ ಹೋಗಿರ್ತಾರೆ ಇಲ್ಲಿ ಅದೊಂದನ್ನೇ ಕಳ್ತನ ಅಂತ ಮಾಡೋದು ಯಾಕೆಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಎಷ್ಟೊಂದ್ ಜನ ಕಳ್ಕೊಂಡು ಇದಾರೆ ಕಳ್ತನ ಮಾಡ್ತಾರೆ ಸೈಕಲ್ ನ ಯಾಕೆಂತಂದ್ರೆ ತುಂಬಾ ಜನಕ್ಕೆ ಅದ್ ಬೇಕು ಆಮೇಲೆ ಅದಕ್ಕೆ ಅಟ್ಯಾಚ್ಮೆಂಟ್ ಎಲ್ಲ ಹಾಕೊಂಡು ಮಕ್ಳನ್ನ ಕೂರ್ಸ್ಕೊಂಡು ಹೋಗೋದಕ್ಕೆಲ್ಲ ಮಾಡ್ಕೊಂಡಿರ್ತಾರೆ ಮುಂದಕ್ಕೆ ಹಿಂದಕ್ಕೆ यंत्र सहितं द्विचक्रिका अथवा यंत्र रहितं द्विचक्रिका भगिनी यंत्र रहितं द्विचक्रिका ರೆಗ್ಯುಲರ್ ಸೈಕಲ್ ನೋಡಿ ಇದಕ್ಕೂ ಅಷ್ಟೇ ಅದೇ ಏನು ಇಲ್ಲ ನಮ್ ರೆಗ್ಯುಲರ್ ಸೈಕಲ್ ತರಾನೇ ಇದೆ ಬಟ್ ಗೇರ್ ಚೇಂಜ್ ಮಾಡೋ ತರದ್ದು ಇವೇನೋ ಕೆಲವೆಲ್ಲ ಬಟ್ ಪ್ರಿಫರಬಲಿ ಸೈಕಲ್ ಇಷ್ಟಪಡ್ತಾರೆ ಹೆಲ್ತ್ಗೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಅಂತ वयं बाल्यकाले पुस्तके भाषा पुस्तके प्रवास कथनं पठितवन्तः इदानीं अद्य ज़ूम् क्लास् द्वारा प्रवास आनन्दम् अभवत् देशं दृष्ट्वा रम्या भगिन्याः स्पान्सरिंग ಅಂದ್ರೆ ಏನು मिलित्वा not मिलित्वा स्पान्सरिंग इत्युक्ते प्रायोजकत्वं because she helped स्पान्सरिंग इत्युक्ते तद् प्रायोजकत्वम् इति अर्थः परन्तु अत्र तथा न भवति रम्या भगिन्याः कृपया ओके रम्या भगिन्याः मुखे स्टॉकहोम लिलेहोल्मेन् दृश्यं वयं सर्वे दृष्टवन्तः द्वारा अपि सम्यक् अस्ति वा रम्या द्वारा ಅದು ಆಗುತ್ತೆ दृष्टवन्तः स्टाक्होम् नगरं वर्चुवल् दृष्टवन्तः आमामां what do you say for the internet अन्तर्जालम् अन्तर्जाल मध्ये स्टाक्होम् सत्यं भगिनी very nice experience उत्तमः अनुभवः I'm happy I was able to do it. It's so next to my house. It is impossible that I can't do this. This is so easy. There's nothing at all. But it was very ನಂಗೂ ತುಂಬಾ ಸಂತೋಷ ಆಯ್ತು ನಿಮ್ಗೆಲ್ಲ ಒಂದು ತೋರಿಸಿದ್ದು
ನಿಮ್ಗೂ ಸಂತೋಷ ಆಯ್ತಾ? ಅದೇ ಸಂತೋಷ. Whose idea was this? Your idea. Ev iti chittayami. घण्टा कति घण्टाः? ಈಗ 8:30 ಸಾರ್ಧ ಸಮಯ. ಅಷ್ಟವಾದನಂ ಇದಾनीं ಸ್ಟಾಕ್ಹೋಮ್ मध्ये. कति समय? कति समय? कः समयः? कति समयः इति न भवति। कः समय? वस्तुतः अहं यत्र अस्मि तत्र बहु घर्मः अत्र। रम्या भगिन्याः चित्रं सर्वं दृष्ट्वा किञ्चित् घर्मस्य भावः गतः मम। कक्षानन्तरं पुनः घर्मः भवति। अहमपि एकं दृश्यं दर्शयामि। अत्र कथम् अस्ति घर्मः इत्युक्ते कुक्कुरः अत्र एतस्मिन् स्थले कुक्कुरः घर्मस्य उष्णतां सोढुं न शक्नोति। कथं निद्रां करोति इत्युक्ते दर्शयामि एकं दृश्यं, सर्वे पश्यन्तु। एकक्षण पश्यन्तु, दर्शयामि। इदानीम् एतद् किम् अस्ति? चरण्डी अस्ति। चरण्डी अधः एव निद्रां करोति कुक्कुरः। इत्युक्ते महान् पाप। अत्र सर्वे कुक्कुराः तथैव मार्गस्य उपरि निद्रां कुर्वन्ति। एवमस्ति घर्मः। परन्तु बेङ्गलूरपि घर्मः नास्ति, शीतलयुक्तमस्ति। सम्यक् तापमानं। तापांशः बेङ्गलूरुनगरे अपि सम्यक् अस्ति। 27 degrees महोदय बेङ्गलूरु। आं महोदय 27, 34 भवति चेदपि बेङ्गलूरुनगरे बहु उष्णम् इति न भाति। गृहस्य अन्तरे सम्यक् अस्ति, बहिः घर्मः भवति। बहिः सत्यं सत्यम्। आम् ततः पुनर्मिलामः। अस्तु तर्हि रम्या भगिनी, धन्यवादः। बहु महोदय अहम् एकं वाक्यं वदामि। वदतु। रम्या भगिनी, कदा अहं भवत्याः नगरे पश्यामि एवं शृणोति, सर्वे विस्मरामि एवं पूर्णतः मुग्धः अनुभवति। ಇದು ಸೆಂಟೆನ್ಸ್ ಕರೆಕ್ಟಾ? ಆಂ ಭಗಿನಿ, ಅದೆಲ್ಲನೂ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಹಾಕ್ಬೇಕು ಅಷ್ಟೇ, ಏನಿಲ್ಲ. ಓಕೆ, ಅದ ಹೇಗೆ ಮತ್ತೆ ಅದು ಹೇಳ್ತಾ ಹೋಗಿ, ನಾ ಹೇಳ್ತಾ ಹೋಗ್ತೀನಿ. ಅದು ಪಾಸ್ಟ್ ಟೆನ್ಸ್. ಕದಾ ಅಹಂ ಭವತ್ಯಾಹ ನಗರೆ ನಗರಂ ಓಕೆ ದೃಷ್ಟವತಿ ಓಕೆ ದೃಷ್ಟವತಿ ಏವಂ ಪಶ್ಯಾಮಿ ಅಂತ ಹಾಕಿದ್ದೆ. ಇಲ್ಲ, ಪಶ್ಯಾಮಿ ಪ್ರೆಸೆಂಟ್ ಟೆನ್ಸ್. ಪಶ್ಯಾಮಿ ಬದಲು ದೃಷ್ಟವತಿ. ಓಕೆ, ಆಮೇಲೆ ಏವಂ ಶೃಣೋತಿ ಶ್ರುತವತಿ. ಅಹಂ ಸರ್ವೇ ವಿಸ್ಮರಾಮಿ. ಸರ್ವಂ ವಿಸ್ಮೃತವತಿ. एवं पूर्णतः मुग्ध अनुभवति. मुग्धतां अनुभूतवती. ओके, अथवा मूक विस्मिता जाता. अनुभूतवती. इदानीं निवेदिता भगिनी उक्तवती वा? यारु? नंदिनी भगिनी. श्री भगिनी ಬಂದಿಲ್ವಲ್ಲ? ಶ್ರೀ ಭಗಿನಿ, ಅಹಂ ಧನ್ಯೋಸ್ಮಿ. ನಿಮ್ಗೆ ಸಂತೋಷ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಏನೋ ಅಂತ ತೋರಿಸ್ದಂಗ ಆಯ್ತು. ನಂಗೂ ಖುಷಿ ಆಯ್ತು. ಬೇರೆ ಜಗತ್ತಲ್ಲೇ ಹೋದಂಗ ಅನಿಸ್ತು. 1 hour ಫುಲ್ ಅಲ್ಲ ಇಲ್ಲೇನೆ ಮಾತಾಡ್ಕೊಂಡು ಓಡಾಡ್ದಂಗಿತ್ತು ಒಟ್ಟಿಗೆ ಅಲ್ಲ. ನನಗೂ ಹಾಗೆ ಅನ್ನಿಸ್ತು ಅಲ್ವಾ? ಬೆಂಚ್ ಮೇಲೆ ಕುತ್ಕೊಂಡು ಇಮ್ಯಾಜಿನ್ ಮಾಡಿದೆ. ಕರೆಕ್ಟ್. ನೈಸ್, ವೆರಿ ನೈಸ್. Flying over Stockholm. ಭ್ರಮಣಂ ಕೃತವಂತಹ.
भ्रमणं कृतवन्तः परवशाः अभवम् अभवं करेक्टा परवशा अभवम् परवशा अभवम् सम्यक् भगिनी आं भगिनी धन्यवादः यदि पार्श्वे पापकार्नपि भवति स्म इतोपि सम्यक् भवति स्म अस्माकं प्रवासः धन्यवादाः रम्या मे गॉड बी विथ यू ऑलवेज थैंक यू इंदिरा भगिनी धन्यवादः इंदिरा भगिनी धन्यवादः राम राम धन्यवादः धन्यवादः राम राम अग्रिमशनिवासरे पुनरावर्तनस्य आरम्भः 11:15 वयं सर्वे मिलामः एवं सर्वे स्टॉकहोम नगरे आगच्छन्तु संस्कृत क्लास प्रवास संस्कृत शिक्षा प्रवास प्रवासः शैक्षणिक प्रवासः रम्य भगिनी गृहे एवं सर्वे इर्तिविनके भवामः आं भगिनी खंडित आगच्छन्तु very nice experience thank you धन्यवादः राम राम पुनर्मिलामः महोदय राम राम भगिनी राम राम पुनर्मिलामः